ಹಾಯ್ ಎಲ್ಲ ನಮಸ್ಕಾರ. ಇವತ್ತು ನಾನು ಉತ್ಮೇಶ್ವರ ಜಾತ್ರೆ ಹೋಗೋಣ ಅಂತ ಹೊರಟಿದ್ದೀನಿ. 2026ನೇ ಜಾತ್ರೆ ಉತ್ಮೇಶ್ವರದಲ್ಲಿ ಇವತ್ತಿದೆ. ಉತ್ಮೇಶ್ವರ ದೇವಸ್ಥಾನ ಅಲ್ಲಿ ವಾತಾವರಣ ಹೆಂಗಿರುತ್ತೆ ನಾನು ನಿಮಗೆ ವಿಡಿಯೋ ಮೂಲಕ ನಾನು ತೋರಿಸ್ತೀನಿ ಯೂಟ್ಯೂಬಲ್ಲಿ. ಈಗ ಸಮಯ 8 ಗಂಟೆ ಆಗಿದೆ. ಈಗ ನಾನು ಬೈಕಲ್ಲಿ ಒಬ್ಬನೇ ಹೊರಟಿದ್ದೀನಿ ಈಗ ಉತ್ಮೇಶ್ವರ ಜಾತ್ರೆಗೆ. ಉತ್ಮೇಶ್ವರ ಜಾತ್ರೆಯಲ್ಲಿ ಏನೇನು ಅಂಗಡಿ ಇದೆ, ಎಷ್ಟು ಜನ ಇದ್ದಾರೆ, ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಹೆಂಗಿರುತ್ತೆ ನಾನು ತೋರಿಸ್ತೀನಿ ಇವತ್ತು. ಹಾಯ್ ಗೈಸ್, ನಾವೀಗ ಉತ್ಮೇಶ್ವರ ಜಾತ್ರೆಗೆ ಬಂದಿದ್ವಿ. ಇದು ಉತ್ಮೇಶ್ವರ ದೇವಸ್ಥಾನ. ಈಗ ಇಲ್ಲೇ ಜಾತ್ರೆ ನಡೆಯೋದು. ಜಾತ್ರೆ ಮೈದಾನ ಆ ಕಡೆ ಸೈಡ್ ಇದೆ, ಇದು ದೇವಸ್ಥಾನ. ಅರಿಯದೋ ತಪ್ಪು ಮಾಡಿಬಿಡ್ತೇವೆ. ಈ ಮಾನವರೆಲ್ಲ ನಿನ್ನ ಮಕ್ಕಳು. ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ತಿದ್ದಿ ಸರಿಮಾರ್ಗಕ್ಕೆ ತರುವುದು ನಿನ್ನ ಕರ್ತವ್ಯ. ಅವರು ಮಾಡಿದ ತಪ್ಪುಗಳನ್ನೆಲ್ಲ ಮನ್ನಿಸಿಕೊಂಡು ನೀನು ಅವರಿಗೆ ಸುಖದ ಪರಂಪರೆಯನ್ನು ಅನುಗ್ರಹಿಸು. ಅವರೆಲ್ಲ ನೆಮ್ಮದಿಯ ಬದುಕನ್ನು ಅನುಭವಿಸಲಿ ಎಂಬುದಾಗಿ ಅಮ್ಮನಲ್ಲಿ ನಾನು ನಿತ್ಯವೂ ಬೇಡಿಕೊಳ್ಳುವುದು. ಮಾನವರಾಗಿರುವಂತಹ ನಾವು ತಪ್ಪು ಮಾಡ್ತೇವೆ ಅಂತ ಹೇಳಿದ್ರೆ ಅವರಲ್ಲಿ ತುಂಬಿರುವಂತಹ ಮದ, ಮಾನವನ ದೇಹದಲ್ಲಿ ಮದ ಎನ್ನುವಂತ ತಸ್ಕರ ಮನೆ ಮಾಡಿಕೊಂಡಿದ್ದಾನೆ. ಆ ಮದವನ್ನ ನೀನು ಮರ್ತಿಸಿ ಇವರಿಗೆಲ್ಲ ಸಂತೋಷದ ಬದುಕನ್ನ ಕೊಡು. ಅಜ್ಞಾನದಿಂದ ತೊಳಲಾಡ್ತಿರುವಂತಹ ಇವರಿಗೆ ಸುಜ್ಞಾನದ ಸುಧೆಯನ್ನುಣ್ಣಿಸಿ ಅವರನ್ನ ಕಾಪಾಡು ಎಂಬುದಾಗಿ